स्वागत है आपका बी न्यूज नेशन में। मैं हूं आबिद हुसैन शेख। रेशमा के कत्ल पर पति का खुलासा। रेशमा के कत्ल के बाद पहली बार मीडिया के सामने रूबरू होते हुए पति ख्वाजा बंदा नवाज ने अपने निवास पर मीडिया से बात करते हुए कहा कि तौफीक शेख पहलवान से रेशमा की जान पहचान थी। उसने हमसे 18 लाख उधार लिए थे। लेन देन और रिश्तों के चलते ये सब कुछ हुआ है। आरोपियों को गिरफ्तार करने पर पुलिस विभाग का धन्यवाद किया। रेशमा से जुड़े ऑडियो वायरल होने पर पूछे गए सवाल पर कहा कि ये ऑडियो फेक हैं। सुनिए। ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳು। ನಾನು ಖ್ವಾಜಾ ಬಂದಾ ನವಾಜ್ ಪಡೇಕನೂರು, ಹಸ್ಬೆಂಡ್ ರೇಷ್ಮಾ ಪಡೇಕನೂರು. ನಿಮಗೆಲ್ಲ ಗೊತ್ತಿದ್ದ ವಿಷಯ, ಕಳೆದ ಮೇ ತಿಂಗಳ 17ನೇ ತಾರೀಕು ಕೊಲೆಯಾಗಿ ಶವವಾಗಿ ಪತ್ತೆಯಾಗಿರುವುದು. ಅದು ಯಾಕಾಗಿದೆ, ಹ್ಯಾಂಗಾಗಿದೆ ಏನೋ ಎಷ್ಟೋ ಊಹಾಪೋಹ ನಡೀತಾ ಇದೆ. ಅದು ನಾನು ಮಾಧ್ಯಮ ಮುಖಾಂತರ ಎಲ್ಲ ಜನತೆಯಲ್ಲಿ ಒಂದು ವಿಷಯವನ್ನು ಹೇಳಬಯಸುತ್ತೇನೆ. ರೇಷ್ಮಾ ಪಡೇಕನೂರು ನನ್ನ ಹೆಂಡತಿ. ಆಕೆ ನಾನು ಇಬ್ಬರು ಕೂಡಿ ರಾಜಕೀಯದಲ್ಲಿ ಸಾಕಷ್ಟು ಒಡನಾಟಗಳನ್ನು ಹೊಂದಿದ್ದೀವಿ. ಆಕೆ 2013ರಲ್ಲಿ ದೇವರಿಪ್ಪರಿಗೆ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ಲು. ಅಲ್ಲಿ ಸೋಲುಂಟಾಯಿತು. ಆಮೇಲೆ ಅವರು ಒಂದು ಸಿಸ್ಟರ್ ಸೋಲಾಪುರದಾಗಿರ್ತಾರೆ, ಜೀನತ್ ಕೌಸರ್ ಶೇಖ್ ಅವ್ರ ಸಿಸ್ಟರ್. ಅಂದ್ರೆ ನಮಗೆ ಸೋಲಾಪುರಿಗೆ ಹೋಗೋದು ಬರೋದು ಎಲ್ಲ ಮೊದಲಿಂದ ನಡೆದೇನೆ ಇತ್ತು. ಅದು ಅವ್ರ ಸಿಸ್ಟರ್ ಮನೆಗೆ ನಾವು ಹೋಗ್ತಿದ್ವಿ, ಅವರು ಇಲ್ಲಿ ಬರ್ತಿದ್ರು. ಹಾಗಾಗಿ ಅಲ್ಲಿ 2014 ಅಕ್ಟೋಬರ್ನಲ್ಲಿ ಅಲ್ಲಿ ಎಲೆಕ್ಷನ್ ಆಗಿ ತೌಫೀಕ್ ಶೇಖ್ ಅನ್ನೋನು MIMದಿಂದ ಅವನೇ ಎಲೆಕ್ಷನ್ ಸೋತಿದ್ದ, ಮುಸ್ಲಿಂ ಮುಖಂಡ. ಅದು ಹಂಗಾಗನ ನಮಗೇನಾಯಿತು, ಅವರು ಇಲ್ಲಿ ಸೋತರು, ಸ್ವಲ್ಪ ಭೇಟಿಯಾಗಿ ಏನಾರು ಸಾಂತ್ವನ ಹೇಳೋಣ ಹಂಗೆ ಅಂತ ಹೇಳಿ ಮುಸ್ಲಿಂ ಮುಖಂಡರು, ನಾವು ಒಬ್ಬ ಮುಸ್ಲಿಂ ಮಹಿಳೆ, ಹೀಗೆಲ್ಲ ಅಂಥೇಳಿ ಇಬ್ಬರು ಕೂಡಿ ನಾವು ಅಲ್ಲಿ ಭೇಟಿಯಾದ್ವಿ. ನಾನು ಹೋಗಿದ್ದೆ ಜೊತೆಯಲ್ಲಿ ಇಬ್ಬರು ಭೇಟಿಯಾದ್ವಿ. ಪರಸ್ಪರ ಮಾತುಕತೆ ಆಯಿತು. ಹಾಗೆ ಆಮೇಲೆ ಅವರು ಫೋನ್ ಮಾಡ್ತಾಯಿದ್ರು, ಇವರು ಫೋನ್ ಮಾಡ್ತಾಯಿದ್ರು. ಆಮೇಲೆ ಅವನದು ರಿಯಲ್ ಎಸ್ಟೇಟ್ ವ್ಯವಹಾರ, ನಮ್ಮದು ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲ ಕೂಡಿಸಿ ಅಲ್ಲಿ ಜಮೀನು ಅವರು ಇದು ಮಾಡೋದು, ಇಲ್ಲಿ ಜಮೀನು ನಾವು ಮಾಡೋದು, ಹಾಗೆಲ್ಲ ನಡೆದೇ ಇತ್ತು. ಬರ್ತಾ ಅವನು ಸ್ವಲ್ಪ ದುಡ್ಡಿಂದ ಇದು ನಡೀತಾಯಿತ್ತು. ಅವನು ಕೊಡ್ತಾಯಿದ್ದ ದುಡ್ಡು, ನಾವು ಕೊಡ್ತಾಯಿದ್ವಿ. ಕೊಡೋ ತಗೊಳ್ಳೋ ವ್ಯವಹಾರ ಯಾವುದೂ ತಕರಾರಾಗಿದ್ದಿಲ್ಲ. ಇತ್ತೀಚೆಗೆ 18 ಏಪ್ರಿಲ್ 16-17ಕ್ಕೆ ನಮ್ಗೆ ಸ್ವಲ್ಪ ದುಡ್ಡಿಂದ ಅವಶ್ಯಕತೆ ಇತ್ತು. ಆತ ದುಡ್ಡು 18 ಲಕ್ಷ ರೂಪಾಯಿ ನಮ್ಗೆ ಕೊಡೋದಿತ್ತು. ಯಾವಾಗ ಕೊಡ್ತಿ ಅಂತ ಕೇಳೋಣ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅದು ಆಗಲಿ ಇದು ಆಗಲಿ ಅಂಥೇಳಿ ಹಿಂಗೆ ಟೈಮ್ ಪಾಸ್ ಮಾಡಾಕತ್ತಿದ್ದ. ಆದ್ರೆ ತನ್ನ ಫಂಕ್ಷನ್, ತನ್ನ ಪ್ರೋಗ್ರಾಮ್ ಎಲ್ಲ ವಿಜೃಂಭಣೆಯಿಂದ ಮಾಡಾಕತ್ತಿದ್ದ. ಈಕೆಗೆ ಸಿಟ್ಟು ಬಂತು ರೇಷ್ಮಾಗೆ. ಯಾಕೆ ಹಿಂಗೆಲ್ಲ ನಂದು ರೊಕ್ಕ ಇಟ್ಕೊಂಡು ನೀ ಎಲ್ಲ ಇಷ್ಟು ವೈಭವವಾಗಿ ಇದು ಮೆರೆದಾಡ್ತಿ, ನನ್ನ ರೊಕ್ಕ ನಾನು ಕೊಡು ಅಂತ ಹೇಳಿ ಇಡ್ತಿದ್ದ. ಅವನು ಪ್ರೂಫ್ ಸಲುವಾಗಿ ಚೆಕ್ ಕೊಟ್ಟಿದ್ದಾನೆ, ಖಾಲಿ ಚೆಕ್ಕು. ಇದು ಅವನೇ ಇದು ಕೊಟ್ಟಿದ್ದು. ಅವ್ನ ಬ್ಯಾಂಕ್ ಸ್ಟೇಟ್ಮೆಂಟ್ಸು ಎಲ್ಲ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ಇಟ್ಕೊಂಡೆ ಅವ್ನಿಗೆ ದುಡ್ಡು ಕೊಟ್ಟಿದ್ವಿ, 18 ಲಕ್ಷ ರೂಪಾಯಿ. ಆಗ ಅವನು ಹೇಳ್ದ ಹಿಂಗಂತ ಸ್ವಲ್ಪ ಮಾತುಕತೆಯಾಗಿ ಒಂದು 5 ಲಕ್ಷ ರೂಪಾಯಿ ಕೊಟ್ಟ. ಇನ್ನೂ 13 ಲಕ್ಷ ರೂಪಾಯಿ ಉಳೀತು. 13 ಲಕ್ಷ ರೂಪಾಯಿ ಉಳ್ಯಾನ. ಅದು ನೀನು ಏನೋ ಮಾಡಿ ನನ್ನ ರೊಕ್ಕ ನನಗೆ ಕೊಡು, ನನಗೂ ಅವಶ್ಯಕತೆ ಐತಿ. ನನಗೆ ಒಂದು ಜಮೀನ್ದು ವ್ಯವಹಾರ ಇತ್ತು, ಅದು ಆಗಿದ್ದಿಲ್ಲ, ಸಕ್ಸಸ್ ಆಗಿದ್ದಿಲ್ಲ. ಅದು ನೀನು ರೊಕ್ಕ ನನಗೆ ಹೊಳ್ಳಿ ಕೊಡು ಅಂತ ಹೇಳಿದ್ರು. ಇಲ್ಲ ಅವಾಗ ಕೊಡ್ತೀನಿ ಅಂತ ಹೇಳಿ ಟೈಮ್ ಪಾಸ್ ಮಾಡಾಕತ್ತಿದ್ದ. ಈಕೆ ಒಂದು ದಿವಸ ರಾತ್ರಿ ಜಬರ್ದಸ್ತಿ ಮಾಡಿ ಕಾರ್ ತೊಗೊಂಡು ಹೋಗಿ ಅಲ್ಲಿ ಯಾವುದೋ ಒಂದು ಕಾವೇರಿ ಹೋಟೆಲ್ನಲ್ಲಿ ರೆಸ್ಟೋರೆಂಟ್, ಕಾವೇರಿ ರೆಸ್ಟೋರೆಂಟ್ನಲ್ಲಿ ಆಕೆ ಸ್ವಲ್ಪ ಜಬರ್ದಸ್ತಿ ಮಾಡಿ ನಾನು ರೊಕ್ಕ ಕೊಡ್ತಾಯಿಲ್ಲ. ಸ್ವಲ್ಪ ಬಾಯಿಂದ ಅವ್ರಿಗೂ ನಮ್ಗೆ ಬಾಯಿ ಆಯ್ತು. ನಾ ಹೋಗಿದ್ದಿಲ್ಲ, ರೇಷ್ಮಾ ಇದು ಬಾಯಿ ಹೋದ್ರೆ ಅವನು ಗನ್ ತೊಗೊಂಡು ಈಕೆ ತಲೆ ಮ್ಯಾಗಿಟ್ಟು ಹೆದರ್ಸಿದ. ಇನ್ನೊಮ್ಮೆ ರೊಕ್ಕ ಕೇಳಿದ್ರೆ ನಿನಗೆ ಖಲಾಸೆ ಮಾಡಿಬಿಡ್ತೀನಿ ಅಂಥೇಳಿ. ಈಕೆ ಆಯಿತು ನೋಡೋಣ ಅಂಥೇಳಿ ಹಂಗೆ ಹೋಗಿ ಅಲ್ಲಿ ಸೋಲಾಪುರದಾಗ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ದಾಗ ಹೋಗಿ FIR ಮಾಡಿಸಿದ್ರು ಅವನ ಮೇಲೆ. ಹಿಂಗೆಲ್ಲ ನನಗೆಲ್ಲ ರೊಕ್ಕ ಕೇಳಿದ್ರೆ ಗನ್ ಇಟ್ಟು ಇವನು ನನಗೆ ಹೆದರ್ಸ್ತಾನೆ, ನನ್ನ ಜೀವಕ್ಕೆ ಬೆದರಿಕೆ ಹಾಕಾಗತ್ತಾನೆ ಅಂತೇಳಿ. ಅವರು 22 ಏಪ್ರಿಲ್ ಆಗಿದ್ದು. ಅವರು ಅಲ್ಲಿ CPI ಅವರೆಲ್ಲ ದಾಖಲು ಮಾಡಿಕೊಂಡ್ರು, ಕೇಸ್ ದಾಖಲು ಮಾಡೋಣ. ಅಲ್ಲಿ ಅವನು ತೌಫೀಕ್ ಶೇಖ್ನು ಬಂದು ಇಲ್ಲ ಇಷ್ಟಕ್ಕೆ ನೀ ಎಲ್ಲ ನನ್ನ ಮೇಲೆ ಹಿಂಗೆಲ್ಲ FIR ಮಾಡಬೇಡ, ಮುಂದೆ ನಂದು ಎಲೆಕ್ಷನ್ ಇದೆ, ನನಗೆ ಭಾಳ ತೊಂದರೆ ಆಗ್ತೈತಿ ಹಿಂಗೆ ಅಂತ ಹೇಳ. ಆಯಿತು, ನಾ ಕೇಸ್ ಹಾಕಿದ್ದೀನಿ, ಅದು ನಾನು ರೊಕ್ಕ ಕೊಡು, ನಾನು ಕೇಸ್ ಹೊಳ್ಳಿ ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ಈಕೆ ಬಂದುಬಿಟ್ರು. ಮತ್ತು ಅವ್ನು ತೌಫೀಕ್ ಶೇಖ್ ಅಲ್ಲಿಂದ ತನ್ನ ಹೆಂಡತಿ ಕರೆಸಿ ಕೌಂಟ್ರ್ ಕೇಸ್ ಕೊಡಿಸಿದ. ಏನಂಥೇಳಿ, ಇವ್ರು ಗಂಡ ಹೆಂಡತಿ ಬಂದು ನಮ್ಮ ಮನೆಗೆ ಬಂದು 50 ಲಕ್ಷ ರೂಪಾಯಿ ಕೇಳಕ್ಕೆ ಬಂದಾರಂಥೇಳಿ ಕೌಂಟ್ರ್ ಕೇಸ್.
ಕೌಂಟ್ರ್ ಕೇಸ್ ಮಾಡಿದ. ಅವಾಗ ನಾನಂತೂ ಇಲ್ಲೇ ಇದ್ದೆ, ಡ್ರೈವರ್ ಕರ್ಕೊಂಡು ಹೋಗಿದ್ದು, ನಾನಂತೂ ಇಲ್ಲೇ ಇದ್ದೆ. ಆದರೆ ಅದು ಕೇಸ್ ಆಯಿತು, ಅವ್ರು ಮಾಡ್ಕೋಬೇಕು, ಪೊಲೀಸ್ ಅವ್ರದ್ದು ಕೇಸ್ ಮಾಡ್ಕೋಬೇಕು, ನಮ್ಮದು ಮಾಡ್ಕೋಬೇಕು. ಆದರೆ ನನ್ನ ಜಾಮೀನು ಸಲುವಾಗಿ ಅವರು ಯಾಕೆನೇ ಇದು ಮಾಡಾಕತ್ತಿದ್ದು. ಬರ್ತಾ ಬರ್ತಾ ಅವನು ಫೋನಲ್ಲಿ ಹಚ್ಚಿ, ಆಯಿತು ನಿಂದು ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ತೈತಿ, ನಂದು ಗನ್ ಅಂದ ಆರ್ಮ್ಸ್ ಆ್ಯಕ್ಟ್ದಾಗ ನನಗೆ ಸ್ವಲ್ಪ ತೊಂದರೆ ಆಗ್ತೈತಿ, ಕೇಸ್ ಹೊಳೆ ತೊಗೊಂಡ್ಬಿಡು, ನೀನು ರೊಕ್ಕ ಕೊಟ್ಟು ಬಿಡ್ತೀನಿ ಅಂತ ಹೇಳಿ. ಆಯಿತು ಕೇಸ್ ನಾನು ಹೊಳೆ ತೊಗೋತೀನಿ, ನೀನು ಹೆಂಡತಿ ಕೊಟ್ಟಿದ್ದು ಕೇಸ್ ತೊಗೊಂಡ್ಬಿಡು, ನಾನು ರೊಕ್ಕ ನಾನು ಕೊಟ್ಟುಬಿಡು, ಆಯ್ತು ಇಷ್ಟೇ ಅಂಥೇಳಿ. ಆಯ್ತು ಬರ್ರಿ ಅಂಥೇಳಿ ಅದು ಕೇಸ್ ಆದಮೇಲೆ ಒಂದು 4-5 ಸಲ ಬಂದಾವ. 4-5 ಸಲ ಬಂದ. ಇಲ್ಲೇ ನಮ್ಮ ಮನೆ ಹತ್ರ ಒಂದು ಮೂಲಿಗೆ, ಅಲ್ಲಿ ಮೂಲಿಗೆ ಇಲ್ಲಿ ಬರ್ತಿದ್ದಿಲ್ಲ ಮನೆಗೆ, ಅಲ್ಲಿ ಮೂಲಿಗೆ ಬಂದು ಹ್ಯಾಂಗೆ ಮಾಡೋನು, ಎಂದು ಮಾಡೋನು, ಇಲ್ಲ ನಿನ್ನ ಹೆಂಡ್ತಿನ ಸೊಕ್ಕ ಭಾಳ ಐತಿ, ನಿನ್ನ ಹೆಂಡ್ತಿನ ಮೊದಲು ಕೇಸ್ ವಾಪಸ್ ತಗೋ, ಆದರೆ ನಾ ಆಮೇಲೆ ತೊಗೋತೀನಿ, ಹೀಗೆಲ್ಲ ಮಾತುಕತೆ ಆಗಿ ಆಗೋದು, ರೊಕ್ಕ ಕೊಡೋದು ತೊಗೊಳ್ಳೋದು ಹಾಗೆ ಆಯಿತು. ಹೀಗೆ ಆಗಿ ಮೊನ್ನೆ ಮೇ 16ನೇ ತಾರೀಕಿಗೆ ರಾತ್ರಿ 12 ಗಂಟೆಗೆ ನಾನು ಮಲಗಿದ್ದೆ, ಮನೆಯಾಗ ಮಲಗಿದ್ದೆ. ನನಗೆ ಎಬ್ಸಿದ್ದು ಅವನು ತೌಫೀಕ್ ಪೈಲ್ವಾನ್ ಫೋನ್ ಬಂದೈತಿ, ನಾವು ಸ್ವಲ್ಪ ಹೋಗಿ ಬೆಟ್ಟಾಗಿ ಬರ್ತೀನಿ, ಅವನು ಅಬ್ಸಂತ ಆಗ್ತೀನಿ ಅಂತ ಹೇಳಿ ಬಂದಾನ. ಅವನು ಕೇಸ್ ಹೊಳೆ ತೊಗೋತಾನಂತ, ನಾನು ಹೊಳೆ ತೊಗೋತೀನಿ, ಇದು ಬೇಲ್ ಅದು ಇದು ತಿರುಗಾಡಿ ನನಗೂ ಸಾಕಾಗಿದೆ, ಅವನು ದುಡ್ಡು ಕೊಡ್ತಾನಂತ ನಾ ಇಸ್ಕೊಂಡು ಇದು ಮಾಡಿರ್ತೀನಿ. ಆಯ್ತು ಇಷ್ಟು ರಾತ್ರಿ ಯಾಕೆ ಹೋಗ್ತೀವಿ ಹೊರಗಡೆ, ಬೇಡ ನೋಡೋಣ ಮುಂದೆ ಅಂತೇಳಿ. ಎಲ್ಲ ಬಂದಾನ, ಇಲ್ಲೇ ಮುಗಿಸ್ಬಿಡ್ತೀನಿ, ಸುಮ್ಮನೆ ಮತ್ತು ನಾಳೆ ರೋಜಾ ಅದು ಇರ್ತಾವೆ, ಇದು ಮಾಡ್ಕೋಬೇಡ್ರಿ ಅಂತ ಹೇಳಿ. ಇಲ್ಲ ನಾ ಹೋಗಿ ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ ಅಂತ ಹೇಳಿದ್ದೆ. ನೀವು ಒಕ್ಕೋರಿ, ನೀವು ಬೆಳಿಗ್ಗೆ ರೋಜಾ ಇರ್ತೀರಿ, ಜಲ್ದಿ ಇರ್ತೀರಿ, ನಾ ಚಾವಿ ಹೊರಗಿಂದ ಹಾಕ್ಕೊಂಡು ಹೋಗ್ತೇನೆ ಅಂತ ಹೇಳಿ ಚಾವಿ ಹಾಕ್ಕೊಂಡು ಹೋದ್ಲೈತಿ. ಹೋಗಿ ನಾ ಬಂದು ನೋಡಿದೆ ಯಾರು ಬಂದಾರ ಅಂಥೇಳಿ ಹೆಣಿಕೆ ಹಾಕಿ ನೋಡಿದೆ ಕಿಟಕಿ ಬಂದು. ತೌಫೀಕ್ ಪೈಲ್ವಾನ್ ಕೂಡ ಮಾತಾಡ್ಕೊಂಡು ನಿಂತಿದ್ರು. ಆಯ್ತು ಮಾತಾಡ್ಕೊಂಡು ಸಹಜ 10 ಸಲ ಬಂದಾನ, ಹಂಗೆ ಮಾತಾಡ್ಕೊಂಡು ನಿಂತಾರ ಅಂಥೇಳಿ ನಾ ಬಂದು ಮಲಗಿಬಿಟ್ಟೆ. ಮಲಗಿ ಅದು ನಿದ್ದೆ ಹೋಯ್ತು, ನಾನು ಬೆಳಿಗ್ಗೆ 6ಕ್ಕೆ ಎದ್ದಿರ್ತೀವಿ ಅಂಥೇಳಿ ನಿದ್ದೆ ಹೋಗಿಬಿಡ್ತು. ಬೆಳಿಗ್ಗೆ ಎದ್ದು ನೋಡ್ತೀನಿ, ಇನ್ನೂ ಬಂದಿಲ್ಲ. ನಾನು ಸೈರಿಗೆ ಸಲುವಾಗಿ ಎದ್ದಿದ್ದೆ, ರೋಜಾ ಸೈರಿ ಸಲುವಾಗಿ ಎದ್ದಿದ್ದೆ. ನೋಡ್ತೀನಿ ನಾ ಅಂದರೆ ಅಲ್ಲಿ ಒಂದು ಬೆಡ್ರೂಮ್ ಇದೆ ಮೇಲೆ, ಅಲ್ಲಿ ಬಂದು ಮಲಗಿರ್ಬೋದು, ನನಗೆ ಯಾಕೆ ತೊಂದರೆ ಕೊಡಬೇಕಂತ ಹೇಳಿ ಬಂದಿಲ್ಲ ಅಂತ. ಮತ್ತು ನಾನು ಸೈರಿಗಿರಿ ಮಾಡಿ ನಮಾಜಿಗಳು ಮಾಡಿ ಮತ್ತೆ ಮಕ್ಕೊಂಡೆ. ಬೆಳಿಗ್ಗೆ 7ಕ್ಕೆ ನೋಡ್ತೀನಿ, ಮತ್ತು ಮ್ಯಾಗ ಹೋಗಿ ನೋಡ್ತೀನಿ, ಎಲ್ಲೂ ಇಲ್ಲ. ಫೋನ್ ಹಚ್ಚಕ್ಕೆ ಟ್ರೈ ಮಾಡ್ತೀನಿ, 2 ನಂಬರು, ಫೋನ್ ನಾಟ್ ರೀಚೇಬಲ್. ಹೀಗಾಗಿ 10 ಗಂಟೆ ನಾನು ಫೋನ್ ಟ್ರೈ ಮಾಡ್ತಾನೇ ಇದ್ದೆ. ಕಡೆಗೆ ಅವರು ಪೊಲೀಸರು ಬಂದರು, ಆರಿಫ್ ಮುಷಾಫರ್, ಗಾಂಧಿ ಚೌಕ್ PSI ಸಾಹೇಬ್ ಅವರು ಬಂದು ಎಲ್ಲ ಒಂದು ಬಾಡಿ ಇದನ್ನು ಐಡೆಂಟಿಫಿಕೇಷನ್ ಮಾಡಬೇಕಂತ ಹೇಳಿದ್ರು. ಆಯಿತು ನಾನು ನಮ್ಮ ಮಳೆಯ ಎಲ್ಲರೂ ಕೂಡ ನಾವು ಹೋದ್ವಿ. ಕೋಲಾರ ಬ್ರಿಡ್ಜ್ ಕೆಳಗೆ ಡೆಡ್ ಬಾಡಿ ಇತ್ತು, ನೋಡಿ ಐಡೆಂಟಿಫಿಕೇಷನ್ ಮಾಡಿ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಅಲ್ಲೇ ನಾನು ನೋಡ್ದಂಗೆ ಹೇಳಿದೆ. ಅವ್ರು ಕಂಪ್ಲೇಂಟ್ ಮಾಡಿಕೊಟ್ರು, ಪೊಲೀಸರೆಲ್ಲ ಅರೆಸ್ಟ್ ಮಾಡಿ ಹೊತ್ತು ನಿಮ್ಮ ಎದುರಿಗೆ ತಂದರು. ಇಷ್ಟು ವಿಷಯ. ಅದೆಲ್ಲ ಬಿಟ್ಟು ಅದು ಮೀಡಿಯಾದಾಗ, ಅದು ಸೋಷಿಯಲ್ ಇದ್ರಾಗ ಏನೇನೋ ಆಕಿನ ಬಗ್ಗೆ, ಆಕೆ ಚರಿತ್ರೆ ಬಗ್ಗೆ ಅದು ಏನೇನೋ ಅಂತ ಹೇಳಾಕತ್ತಾರೆ. ಯಾರೋ ವಿಡಿಯೋ ವೈರಲ್ ಮಾಡಾಕತ್ತಾರೆ, ಏನೋ ಎಡಿಟಿಂಗ್ ಮಾಡಾಕತ್ತಾರೆ. ಆಕೆಗೆ ಬಗ್ಗೆ ನನಗೆ ಗೊತ್ತೈತಿ. ಆಕೆ ಅಷ್ಟೇ ಹೇಳ್ತಿದ್ದು, ನನ್ನ ಗಂಡಗೆ ನನ್ನ ಮ್ಯಾಗ ವಿಶ್ವಾಸ ಐತಿ, ನನ್ನ ಮ್ಯಾಗ ನನ್ನ ಗಂಡ ವಿಶ್ವಾಸ ಐತಿ, ಅಷ್ಟೇ ಸಾಕು, ಯಾರಿಗೂ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಹೇಳಿ. ಹಂಗೆ ನನ್ನ ಗಂಡ ಹೆಂಡತಿ ಮ್ಯಾಗ ನನಗೆ ಫುಲ್ ವಿಶ್ವಾಸ ಐತಿ. ಯಾಕೆ ಅಂತ ತಪ್ಪಿತಸ್ಥಲ್ಲ, ಅದು ಏನೋ ಸುಳ್ಳು ಏನೇನೋ ಮಾಡಿ ಎಡಿಟಿಂಗ್ ಮಾಡಿ ತೋರ್ಸಾಕತ್ತಾರ. ಇವತ್ತೆಲ್ಲ ನಾಳೆ ಅವರು ಪೊಲೀಸರ ವಶಕ್ಕೆ ಬರ್ತಾರೆ, ಅವ್ರಿಗೂ ಆಗುತ್ತೆ ಕೆಲಸ. ಈ ಇವನಿಗೆ ಹಿಡಿದಿದ್ದಕ್ಕೆ ನಾನು ನಮ್ಮ ರಾಜ್ಯದ ಗೃಹ ಮಂತ್ರಿ MB ಪಾಟೀಲ್ ಸಾಹೇಬ್ರಿಗೆ ಬಹಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅವರು ಇಷ್ಟು ಹಗಲು ರಾತ್ರಿ ಅವ್ರಿಗೆ ನಾನು ಫೋನ್ ಮಾಡಿದಾಗೆಲ್ಲ ರಿಸೀವ್ ಮಾಡಿ, ಇಲ್ಲ ಸರ್ ನಿಮ್ಮ ಕೆಲಸ ಆಗ್ತಾಯಿದೆ, ನಾನು ಬಿಡೋದಿಲ್ಲ, ನಮ್ಮ ನೇಟಿವ್ ಪ್ಲೇಸ್ದಾಗ ಆಗಿದೆ, ನಾನು ನನ್ನ ಮಗನಿಗೆ ಹಿಡಿತನ ಬಿಡೋದಿಲ್ಲ. ರೇಷ್ಮಾ ಸಾಕಷ್ಟು ಆ್ಯಕ್ಟಿವಿಟಿ ಹೆಣ್ಮಗಳಾಗಿದ್ಲು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಕರೆದಂತ ಬಂದಿದ್ದು, ಆಕೆ ಸಾಕಷ್ಟು ಇದು ನಾನು ಬಿಡೋದಿಲ್ಲ, ಅವ್ರು ಬೆನ್ನತ್ತಿ ಬಿಡೋದಿಲ್ಲ ಅಂತ ಹೇಳಿ ಅವರು ಏನು ಪ್ರತಿಜ್ಞೆ ಮಾಡಿದರು ಆ ಕೆಲಸ ಅವ್ರು ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನಾನು MB ಪಾಟೀಲ್ ಸಾಹೇಬರಿಗೆ ಸಾಕಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ SP ಪ್ರಕಾಶ್ ನಿಕ್ಕಮ್ ಅವರು ಯಾವಾಗ ಹೋದರೂ ನಾವು ಎಲ್ಲ ಕೂಡಿ ಹೋಗಿ ಬೆಟ್ಟಾದರೂ, ಇಲ್ಲ ಸರ್ ನಿಮ್ಗೆ ಆಗ್ತಾಯಿದೆ, ಅವನೇ ಮಾಡಿದ್ದಾನೆ, ಅದು ಅವನು ಅಪ್ಸ್ಕೊಂಡಾಗಿದ್ದಾನೆ, ಈ ಟೀಮ್ ಮಾಡಿದ್ದೀವಿ, ಅವರೆಲ್ಲ ನಾವು ಹಿಡಿತೀವಿ, ಅವ್ರಿಗೆ ಬಿಡೋದಿಲ್ಲ ಅಂತ ಅವರು ನಮ್ಗೆ ಸಾಕಷ್ಟು ಸಹಕಾರ ಕೊಟ್ಟರು. ನಮ್ಮ ಅಡಿಷ್ನಲ್ SP ಸಾಹೇಬ್ ನೇಮಗೌಡ ಸಾಹೇಬರು ಅವರು ಸಾಕಷ್ಟು ನಮ್ಗೆ ಸಮಾಧಾನ ಅದು ಮಾಡಿ, ಒಂದು ಮನೆಯಲ್ಲಿ ಅವ್ರು ಆಗಿದ್ದಾನೆ ಆ ರೀತಿ ಅವರು ನನಗೆ ಸಮಾಧಾನ ಮಾಡಿ ನಮಗೆಲ್ಲ ಇದು ಮಾಡಿಕೊಟ್ರು. ಹೆಚ್ಚು ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗಿರೋದು DYSP ಬಾಗೇವಾಡಿ ಮಹೇಶ್ ಗೌಡ ಮತ್ತು ಶಿರಟ್ಟಿ ಸಾಹೇಬರು. ಈ ಪ್ರಕರಣದ ಪ್ರಮುಖ ಇದು ಎಲ್ಲ ಭೇದಿಸಿದವರು ಶಿರಟ್ಟಿ ಸಾಹೇಬರು. ಅವರ ಸಹಕಾರ, ಅವರೆಲ್ಲ ಇದರಿಂದ ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬಂದೈತೆ. ಅದು ಅವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ನಾನು ಕಡಿಮೆನೇ. ಮತ್ತು ಕೋಲಾರ ಬಾಗೇವಾಡಿ ಪೊಲೀಸ್ ಠಾಣೆ ಸಿಬ್ಬಂದಿಗಳೆಲ್ಲ ಮತ್ತು ಕೋಲಾರ PSI ರಮೇಶ್ ಪಾಟೀಲ್ ಅವರೆಲ್ಲ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅವರು ಎಲ್ಲ ರೀತಿ ಇದು ಮಾಡಿ ಆದಷ್ಟು ಇದು ಬೇಗನೆ ಇದು ಪ್ರಕರಣ ಭೇದಿಸಿದ್ದಾರೆ. ಅವರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅದೇ ಸರ್ ನಿಮ್ಮ ಮುಂದೆ ಇಟ್ಟಿದ್ದಾನಲ್ಲ ಸರ್ ಬ್ಲ್ಯಾಕ್ ಮೇಲ್ ಅಂತ, ಈಗ ನಿಮ್ಮ ಇದ್ರಾಗೆ ನೋಡಿದೆ ನಾನು. ಅವ್ರು ಹೇಳ್ತಾ ಇದ್ದಾನೆ ಅಂತ. ಅದು ಕೌಂಟರ್ ಕಂಪ್ಲೇಂಟ್. ಏನೋ 8 ಎಕರೆ ಒಂದು ಜಮೀನಿದೆ ಎಲ್ಲಿ ಇದರಲ್ಲಿ ಮಂದ್ರೂಪದಲ್ಲಿ, ಅದು ನಮಗೂ ಏನೂ ಸಂಬಂಧ ಇಲ್ಲ.
ಅವನು ಎಷ್ಟು ಜಮೀನ್ದು ಇದನ್ನು ಕೊಡ್ತೀನಿ ಅಂತ ಹೇಳ್ದ ಅವನು. ದುಡ್ಡು ಕೊಡಾಗ ಸೆಕ್ಯೂರಿಟಿ ಸಲುವಾಗಿ ಶ್ಯೂರಿಟಿ ಸಲುವಾಗಿ ಜಮೀನ್ದು ಉತ್ತಾರೆ ನಿನಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು ನಾವು ಬೇಡ, ಬರೀ ಚೆಕ್ ಕೊಡು, ಬಾಂಡ್ ಕೊಡು, ಚೆಕ್ ಬಾಂಡ್ ಅಷ್ಟೇ ಕೊಡು ಸಾಕು, ನಿನ್ನ ಜಮೀನು ಉತ್ತಾರ ನನಗೇನು ಬೇಡ, ಅದು ನಿನ್ನ ಹೆಂಡತಿ ಹೆಸರಿರಲಿ ಯಾರ ಹೆಸರಿರಲಿ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದು. ಆದರೆ ಈಗ ಸ್ವಲ್ಪ ಒಂದೆರಡು ಮಾಧ್ಯಮದಾಗ ತೋರ್ಸಾಗತ್ತಾರ, ಅದು ಆ ರೀತಿ ಅಂತೂ ಆಗಿಲ್ಲ ಸರ್. ಈಗ ಇದು ಯಾವ ಕ್ವಶನ್? ಹಾಂ ಸರ್, ಈಗ ಸದ್ಯಕ್ಕೆ 13 ಲಕ್ಷ ಅವ್ರು ಕಂಪ್ಲೇಂಟ್ ಮಾಡ್ಯಾರ. ಅಂದ್ರೆ ಇದೆಲ್ಲ ಹಾರಿಸ್ಕೊ ಬಿಡ್ಬೇಕಂತ ಹೇಳಿ ಅವ್ರು ಕಂಪ್ಲೇಂಟ್ ಮಾಡ್ಯಾರ. ಇಷ್ಟೇ ರೀ, ಅದ್ರಾಗ ಏನಿಲ್ಲ. ಸುಮ್ಮನೆ ಚಾರಿತ್ರ್ಯವಧೆ ಮಾಡೋದು ಅದು ಎಲ್ಲ ಸುಳ್ಳು. ಅದು ನಾವು ಪೊಲೀಸರು ಕೇಳಿದ್ದೀವಿ, ಸಹಕಾರ ಮಾಡಬೇಕು. ಅದೇನೋ ನಾವೆಲ್ಲ ಇದು ಮಾಡ್ತಿರೋ ಸೈಬರ್ದಾಗ ಅಷ್ಟು ಇದು ಇಲ್ಲ, ಅದು ಯಾವುದೂ ಸಿಗೋದಿಲ್ಲ, ಪ್ರೂಫ್ ಸಿಗೋದಿಲ್ಲ ಅಂತ ಅವ್ರು ಸಾಹೇಬ್ರು ಹೇಳಿದ್ರು. ಅದಕ್ಕೆ ನಾವು ಜಾಸ್ತಿ ಇದು ಮಾಡಿಲ್ಲ. ನಮ್ಮ ಪೊಲೀಸರ ಮೇಲೆ ಎಲ್ಲ ಭರೋಸೆ ಐತೆ. ಅವರು ತಮ್ಮ ಜವಾಬ್ದಾರಿಯನ್ನು ಭಾಳಷ್ಟು ಇದರಿಂದ ಏನು ಇಲ್ಲ ಕರೆಕ್ಟ್. ಇವ್ರ ಫೋನ್ ಇನ್ನೂವರೆಗೆ ಸಿಕ್ಕಿಲ್ಲ ರೀ, ಪೊಲೀಸರಿಗೂ ಸಿಕ್ಕಿಲ್ಲ ಫೋನ್, ಇವ್ರ ಫೋನ್ ಸಿಕ್ಕಿಲ್ಲ ಇನ್ನೂವರೆಗೆ. ಅದು ಹಚ್ಚಿದ್ರೆ ನಾಟ್ ರೀಚೇಬಲ್, ಸ್ವಿಚ್ ಆಫ್ ಅದೇ ಬರ್ತಾಯಿದೆ. ಅದು ಏನು ಕನೆಕ್ಷನ್ ಇಲ್ಲ. 2 ಸಿಮ್ ಅದಾವ್ರಿ, ನಾಟ್ ಏಟ್ ಫೋನ್ ಅದ್ರಾಗಿಲ್ಲ. ಮೊಬೈಲ್ ಸಿಕ್ಕಿಲ್ಲ, ಇನ್ನೂವರೆಗೂ ಸಿಕ್ಕಿಲ್ಲ. ಒಂದು ಮೊಬೈಲ್ 2 ಸಿಮ್, ಡ್ಯುಯಲ್ ಸಿಮ್ ನೋಟ್ 8 ಇನ್ನೂ ಸಿಕ್ಕಿಲ್ಲ. ಪೊಲೀಸರಿಗೂ ಸಿಕ್ಕಿಲ್ಲ. ನಾವು ಎಲ್ಲ ಸ್ವಲ್ಪ ಎಲ್ಲ ಜಾಲಾಡಿದ್ದೀವಿ, ಎಲ್ಲರೂ ನಮ್ಗೆ ಸಿಕ್ಕಿಲ್ಲ. ಈಗಲ್ಲಿ ಯಾರೋ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡ್ತಿದ್ರು ಸೋಲಾಪುರ್ನಾಗ. ಅವ್ರು ಪ್ರೆಸ್ ಮೀಟಿಂಗ್ ಮಾಡಿ ಅವ್ರು ಖುದ್ದು ಹೇಳಿದ್ದಾರೆ, ಹೌದು ರೇಷ್ಮಾ ನಮ್ಮ ಕಡೆ ಮಾತಾಡ್ತಿದ್ರು ಅಂತ ಅವ್ರು ಪ್ರೆಸ್ ಮೀಟಿಂಗ್ ಮಾಡಿದ್ರು. ಓಕೆ, ಈಗ ಸದ್ಯಕ್ಕೆ ನೀವು ಏನು ಕ್ವಶನ್ ಕೇಳಿದ್ರು ಸತ್ತವ್ರು ಬಂದು ಆನ್ಸರ್ ಮಾಡಲ್ಲ ನಿಮ್ಗೆ ಯಾರು. ನಮಗೆ ಗೊತ್ತಿದ್ದು ಇಷ್ಟೇ ಹೇಳ್ಬೋದು ನಾವು, ಹೌದಾ? ಈಗ ನೀವು ಕ್ವಶನ್ ಕೇಳಬೇಕಾಗಿದ್ದು ಜೀವಂತಿದ್ದವ್ರಿಗೆ. ಮತ್ತೊಂದು ಪಾರ್ಟಿ ಯಾವನೊಂದು ವೈರಲ್ ಮಾಡಿದ್ದಾನೋ, ಸೋಲಾಪುರದಲ್ಲಿ ಯಾವೊಂದು ವಿಡಿಯೋ ಬರ್ತಾಯಿಲ್ಲ, ನಾನು ಕೂಡ ಮಾತಾಡಿದ್ದೀವಿ ಅಂತೇಳಿ ಅವನಿಗೆ ಕೇಳಬೇಕು ಕೇಳಬಾರ್ದಂಥ ಕ್ವಶನ್ ಇದು. ಈಗ ನಮಗೆ ಗೊತ್ತಿದ್ದು ನಿಮಗೆ ಎಷ್ಟು ಗೊತ್ತಿದೆ ಅಷ್ಟೇ ಗೊತ್ತು, ಅದಕ್ಕೆ ನಾವು ನಿಮಗೆ ಸಹಕಾರ ಮಾಡ್ತಿದ್ದೀವಿ ಅಷ್ಟೇ. ಆದರೆ ಒಂದು ಫ್ರಂಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್, ಮತ್ತೊಂದು ಬೇರೆ ಸ್ಟೋರಿ ಬರುತ್ತೆ. ಓಕೆ, ಅವ್ರು ಏನು ಹೇಳಿದ್ರು ಎಕ್ಸಾಕ್ಟ್ಲಿ ಅದನ್ನೇ ಮಾಡಿದ್ದಾರೆ. ಮುಂದೇನು ಫುಲ್ಲು ಕರೆಕ್ಟ್ ಕೆಲಸ ಆಗುತ್ತೆ ಅಂತ ನಮ್ಮ ಫುಲ್ ನಂಬಿಕೆ ಇದೆ. महाराष्ट्र में भी ऐसे बॉन्ड चलते हैं. Can we start? 16th ಮೇಗೆ ನಮ್ಮದು ಕೋಲಾರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಆ ಕೇಸಲ್ಲಿ ಒಂದು ನಮ್ಮ ವಿಜಯಪುರ ಶಹರದ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ. और खबरों के लिए देखते रहिए बी न्यूज़ नेशन. ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ರಂಜಾನ್ ಧಮಾಕ ಆಫರ್ 10 to 50% ಡಿಸ್ಕೌಂಟ್. ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ವೇರ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಡಿಸ್ಕೌಂಟ್ ಆಫರ್. ಇದಲ್ಲದೆ ವುಮೆನ್ಸ್ ಅಂಡ್ ಕಿಡ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಧಮಾಕ ಆಫರ್. ಹರಿಯಪ್ ಲಿಮಿಟೆಡ್ ಆಫರ್ಸ್. ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್, ವುಮೆನ್ಸ್ ಹಾಗೂ ಕಿಡ್ಸ್, ಬಿಎಲ್ಡಿಇ ರಸ್ತೆಯ ಎಸ್ಎಸ್ ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. ನಿನ್ನೆ ಸಂಜೆ ನಮ್ಮ ಹಳ್ಳಿಕೇಡ ಹತ್ರ 2 ಕಡೆಗೆ ನಾವು ಮಾಡಿದ್ದೀವಿ. ಫಸ್ಟ್ ಈಸ್ न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.